ಓಕೆ, ಇಷ್ಟೊತ್ತು ನಾವು ಪಿತೃಪಕ್ಷದ ಬಗ್ಗೆ ಮಾತಾಡಿದ್ವಿ. ಬಟ್ ಇವತ್ತಿನ ಕಾರ್ಯಕ್ರಮ ಪಿತೃಪಕ್ಷ ಗ್ರಹಣ ಅಂತ. ಅಂದರೆ ಗ್ರಹಣಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಏನಾದರೂ ಸಮಸ್ಯೆಗಳಾಗುತ್ತಾ, ಏರುಪೇರಾಗುತ್ತಾ, ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ಅಂತ. ಆಮೇಲೆ ಇನ್ನೊಂದು, ಚಂದ್ರಗ್ರಹಣಕ್ಕಿಂತಲೂ ಕೂಡ ಸೂರ್ಯಗ್ರಹಣ ಸ್ವಲ್ಪ ಪವರ್ಫುಲ್ ಅಂತ ಶಾಸ್ತ್ರದಲ್ಲೂ ಹೇಳ್ತಾರೆ. ನಮ್ಮಲ್ಲಿ ಗೋಚರ ಆಗಿಲ್ಲ ಅಂದ ತಕ್ಷಣ ನಾವು ಇದನ್ನ ಇಗ್ನೋರ್ ಮಾಡ್ಬೋದಾ, ಅಥವಾ ಈ ಪಿತೃಪಕ್ಷಕ್ಕೂ ಅದಕ್ಕೂ ಏನಾದರೂ ಲಿಂಕ್ ಸೇರಿಸ್ಬೋದಾ ಗುರುಗಳೇ? ನೋಡಿ, ಎರಡು ಎನರ್ಜಿನ ನಾವು ತಗೊಳ್ಬೇಕು. ನೀವು ಹೇಳಿರೋ ಪಾಯಿಂಟಲ್ಲಿ ತುಂಬ ವ್ಯಾಲಿಡ್ ಇದೆ. ಚಂದ್ರಗ್ರಹಣಗಿನ ಸೂರ್ಯಗ್ರಹಣ ಪವರ್ ಜಾಸ್ತಿ ಅಂತ. ವೆರಿ ಸಿಂಪಲ್. ಚಂದ್ರಗ್ರಹಣ ಆಗ್ತಕ್ಕಂಥದ್ದು ಸೂರ್ಯ, ಭೂಮಿ, ಅದರ ಹಿಂದಗಡೆ ಚಂದ್ರ. ಅಂದರೆ ಭೂಮಿಯ ಒಂದು ಶಕ್ತಿ ಚಂದ್ರನ ಮೇಲೆ ಬೀಳ್ತಾ ಇದೆ. ಇಷ್ಟೇ ಫಸ್ಟ್ ಪಾಯಿಂಟಲ್ಲಿ. ಆದರೆ ಇದು ರಿವರ್ಸ್ ಆಗುತ್ತೆ. ಈಗ ಎನರ್ಜಿ ರಿವರ್ಸ್ ಆಗುತ್ತೆ. ಅಂದರೆ ಭೂಮಿ ಇದೆ, ಹಾಗೆ ಮಧ್ಯದಲ್ಲಿ ಚಂದ್ರ ಇದೆ, ಆಮೇಲೆ ಈ ಕಡೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸೂರ್ಯ. ಸೊ ಸೂರ್ಯನ ಎನರ್ಜಿ ಪಾಸಾಗಿ ಭೂಮಿಗೆ ಪಾಸ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎನರ್ಜಿ ಕ್ಯಾಲ್ಕುಲೇಷನಲ್ಲಿ ಸೂರ್ಯಗ್ರಹಣದಲ್ಲಿ ಎನರ್ಜೀಸ್ ಜಾಸ್ತಿ ಅಂತ ಹೇಳ್ತೀವಿ. ಎನರ್ಜೀಸ್ ಅಂತಂದಾಗ ಯಾವ್ದಾದ್ರು ಒಂದು ಎನರ್ಜಿನ ನಾವು ಒಂದು ವೆರಿ ಸಿಂಪಲ್ ಗ್ರಹಣದ ಬಗ್ಗೆ ಒಬ್ಬರು ಜಾಪನೀಸ್ ಅವರು ಮಾಡಿದ್ದಾರೆ. 3 ಜನ ವ್ಯಕ್ತಿ ಸೈಡಲ್ಲಿ ನಿಂತ್ಕೊಂಡಿದ್ದಾಗ ಅವರ ಎನರ್ಜಿನ ಮೆಜರ್ ಮಾಡಿದ್ದಾರೆ. ಒಂದು ಲೈಟ್ ಬೀಮ್ ತಗೊಂಡು 3 ಜನನ ಒಂದೇ ಲೈನಲ್ಲಿ ಇಟ್ಟು ಲೈಟ್ ಬೀಮ್ ಪಾಸ್ ಮಾಡಿದ್ದಾರೆ. ಎನರ್ಜಿ ಬ್ಲಾಕ್ ಆಗಿ ಎರಡು ಕಡೆಯಿಂದನೂ ಲೈಟ್ ಬ್ಲಾಕ್. ಸೇಮ್ ಈ ಸೂರ್ಯ ಚಂದ್ರ ಭೂಮಿನ ಹೆಂಗ್ ನೋಡ್ತೀವಿ ಹಂಗೆ ಗ್ರಹಣ ಹೆಂಗಾಗುತ್ತೆ ಅನ್ನೋದಕ್ಕೆ ಜಾಪನೀಸ್ ಅವ್ನು ಹೇಳಿದಾಗ, ಸೊ ದೇರ್ ಇಸ್ ಎ ಬ್ಲಾಕೇಜ್ ಆಫ್ ಎನರ್ಜಿ. ಇಂಡಿವಿಜುವಲ್ ಇದ್ದಾಗ ಎನರ್ಜಿ ಪಾಸ್ ಆಗುತ್ತೆ. ಸೊ ಕೆಲವೊಂದ್ ಸತಿ ಆ ಎನರ್ಜೀಸು ಅವ್ರವ್ರಲ್ಲಿರ್ತಕ್ಕಂಥ ಬ್ಯಾಕ್ ಅಲ್ಲಿ ಇರ್ತಕ್ಕಂಥ ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಒಂದ್ ಎನರ್ಜಿ ಬರುತ್ತೆ, ನನ್ ಬ್ಲಾಕ್ ಮಾಡಿದ್ ನನ್ನ ಎನರ್ಜಿ ಅವ್ರು ತಗೊಳ್ತಾರೆ, ಅವ್ರ ಎನರ್ಜಿ ಅವರಿಂದ ಇರೋರು ತಗೊಳ್ತಾರೆ. ಆ ರೀತಿ ಎಕ್ಸ್ಚೇಂಜ್ ಆಫ್ ಆರಾ ಅಂತ ಕರೀತಾರೆ. ಆರಾ ಅಂತ ಬರುತ್ತೆ. ಯಾರು ಬಂದಿದ ತಕ್ಷಣ ಒಬ್ರು ಯಾರಾದ್ರೂ ಈ ಮಹಾನ್ ಒಂದು ವ್ಯಕ್ತಿಗಳು ಬಂದಾಗ ಅವ್ರ ನೋಡಿದಾಗ ಏನೋ ಒಂಥರ ತೇಜಸ್ಸು, ಒಂದು ವೈಬ್ಸ್ ಅಂತ ಕರೀಬೋದಾ? ಅದೇ ಆ ವೈಬ್ಸ್. ಗ್ರಹಣ ಇಸ್ ನಥಿಂಗ್ ಬಟ್ ವೈಬ್ಸ್. ಸೊ ಇಲ್ಲಿ ಈ ವೈಬ್ಸ್ ನಾವಿರ್ತಕ್ಕಂಥ ಈ ಬ್ರಹ್ಮಾಂಡದ ಒಂದು ಸ್ಕೇಲ್ ಅಲ್ಲಿ ವಿ ಆರ್ ಜಸ್ಟ್ ಎ ಡಾಟ್. ಡಾಟು ಅಲ್ಲ, ಅದು ಜಸ್ಟ್ ಎ ಧೂಳಿನ ಕಣ. ಅದ್ರಲ್ಲಿ ತಗೊಳ್ಬೇಕಾದ್ರೆ ನಮ್ಮ ಸೌರಮಂಡಲದಲ್ಲಿ ವಿ ಆರ್ ಜಸ್ಟ್ ಎ ಡಾಟ್. ಆ ಡಾಟ್ಗೆ ಈ ಎಕ್ಸ್ಪೀರಿಯನ್ಸ್ ಆಗೋದು ಬಹಳ ಕಷ್ಟ. ಎಕ್ಸ್ಪೀರಿಯನ್ಸಿಂಗ್ ದಿ ಸಟಲ್ ಎನರ್ಜೀಸ್ ಅಂತ ಕರಿತೀವಿ ನಾವು. ಸಟಲ್ ಅನ್ನೋದು ಬಹಳ ಚಿಕ್ಕ ಎನರ್ಜಿ. ಗ್ರಾಸ್ ಎನರ್ಜೀಸ್ ನಾವು ಹೇಗೆ ನೋಡ್ಬೋದು ಅಂತಂದ್ರೆ, ಆಚೆ ಬಿಸಿಲಿಗೆ ಹೋದ್ರೆ ಆ ಶಾಖ ಬರುತ್ತೆ, ದಟ್ ಈಸ್ ದಿ ಎನರ್ಜಿ, ಬಿಸಿಲಾಗುತ್ತೆ. ಈಗ ನಾವು ಸಸ್ಯ ರಾಶಿಲಿ ತಗೊಂಡ್ರೆ ಸೂರ್ಯನ ಶಾಖ ಇಲ್ಲದೆ ಅದು ಫೋಟೋಸಿಂಥಸಿಸ್ ಆಗೋದೇ ಇಲ್ಲ. ಅಂದ್ರೆ ಕ್ಲೋರೋಫಿಲ್ ಬರ್ತಕ್ಕಂಥದ್ದೇ ಸೂರ್ಯನಿಂದ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಬೆಳಕಿಂದನೇ ಅದು ಆಗ್ತಾ ಇದೆ ಅಂತಂದಾಗ ಅದರಲ್ಲಿ ಎನರ್ಜಿ ಇದೆ ಅಂತ ಹೇಳ್ತೀವಿ. ಯಾವಾಗ ಸೂರ್ಯ ಮತ್ತೆ ಭೂಮಿ ಮತ್ತೆ ಚಂದ್ರ ಒಂದೇ ಲೈನಲ್ಲಿ ಇರುತ್ತೋ ಇಂಡಿವಿಜುವಲ್ ಎನರ್ಜೀಸ್ ಪಾಸ್ ಆಗುತ್ತೆ. ಈಗ ಸಪರೇಟ್ ಇದ್ದಾಗ ಭೂಮಿಗೆ ಸೂರ್ಯನ ಎನರ್ಜಿ ಮಾತ್ರ ಬಂತು. ಒಂದೇ ಲೈನಲ್ಲಿ ಇದ್ದಾಗ ವಿ ಹ್ಯಾವ್ ಗಾಟ್ ಡಬಲ್ ಎನರ್ಜಿ ಬರುತ್ತೆ. ಆ ಡಬಲ್ ಎನರ್ಜಿನ ಬಂದಾಗ ಆ ಒಂದು ಗ್ರಹಣಕ್ಕೆ ಒಂದು ಶಕ್ತಿ ಇದೆ ಅಂತ ಹೇಳಿ ಅದನ್ನೇ ಆಸ್ಟ್ರಾನಮರ್ಸು, ನಾಸಾ ಅವರೆಲ್ಲ ಏನು ಹೇಳ್ತಾರೆ, ಎಕ್ಲಿಪ್ಸ್ ಟೈಮಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಕಳೆದ 50 ವರ್ಷಗಳಲ್ಲಿ ಭೂಕಂಪನ ನೋಡಿದ್ರೆ ಗ್ರಹಣದ ಹಿಂದೆ ಮುಂದೆ ಆಗಿರ್ತಕ್ಕಂಥದ್ದೇ ಡಾಟ್ಸ್ ಜಾಸ್ತಿ ಇರುತ್ತೆ. ನೀವು ಅರ್ಥ್ಕ್ವೇಕ್ಸ್ ವರ್ಲ್ಡ್ ವೈಡ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ, ಅಲ್ಲಿ ಹೋಗಿ ನೋಡಿದಾಗ ಅಲ್ಲಲ್ಲಿ ರೆಡ್ ಡಾಟ್ಸ್ ಬರ್ತಾ ಇರುತ್ತೆ, ಗ್ರೀನ್ ಡಾಟ್ಸ್ ಬರ್ತಾ ಇರುತ್ತೆ. ಗ್ರೀನ್ ಅಂತಂದ್ರೆ ಅಲ್ಲಿ ಸಿಸ್ಮಾಟಿಕ್ ಕಮ್ಮಿ ಇರುತ್ತೆ, ಟೆಕ್ಟಾನಿಕ್ ಪ್ಲೇಟ್ಸ್ ಕಮ್ಮಿ ಆಗುತ್ತೆ. ಎಲ್ಲೆಲ್ಲಿ ರೆಡ್ ಡಾಟ್ ಇರುತ್ತೋ ಅಲ್ಲೆಲ್ಲ ಇರುತ್ತೆ. ಗ್ರಹಣ ಕಾಲದಲ್ಲಿ ರೆಡ್ ಡಾಟ್ಸ್ ಜಾಸ್ತಿ ಗೋಚರ ಆಗ್ತಾ ಇದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಆಸ್ಟ್ರಾನಮರ್ಸೇ ಹೇಳ್ತಾರೆ ಅರ್ಥ್ಕ್ವೇಕ್ಸ್ ವಿಲ್ ಹ್ಯಾಪನ್ ಮೋರ್ ನಿಯರ್ ಟು ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಇದನ್ನ ನಮ್ಮ ಶಾಸ್ತ್ರದಲ್ಲಿ ಬಹಳ ಹಿಂದೆನೆ ಬರೆದಿಟ್ಟಿದ್ದಾರೆ. ಸುನಾಮಿಗಳಾಗಿ ಹೋಗ್ತಕ್ಕಂಥದ್ದು ಅಥವಾ ರಷ್ಯಾದಲ್ಲಿ ಆಯ್ತು ಚಂದ್ರ ಮತ್ತೆ ಇದ್ರ ರಷ್ಯಾದಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಕೇಸಸ್ ಅಲ್ಲಿ ಆಯ್ತು. ಸೊ ಯಾವಾಗ ಎನರ್ಜೀಸ್ ಒಂದೇ ಇದ್ದಾಗ ಆ ಇಂಡಿವಿಜುವಲ್ ಹೆವೆನ್ಲಿ ಬಾಡೀಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಬಾಡೀಸ್ ಅಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿ ಆಲ್ಟರ್ ಆಗುತ್ತೆ. ಆಲ್ಟರ್ ಆದಾಗ ಮೇಲ್ಗಡೆ ಆ ಟ್ರೆಮರ್ಸ್ ಬರುತ್ತೆ. ತುಂಬಾ ಜನ ಕೇಳೋದು ಪ್ರಶ್ನೆ ಏನು ಅಂತಂದ್ರೆ, ಗ್ರಹಣ ಆಗಿದ ತಕ್ಷಣ ಎಫೆಕ್ಟ್ ಯಾಕಾಗಲ್ಲ, ಯಾಕೆ ಟೈಮ್ ತಗೊಳುತ್ತೆ ಅಂತ. ಈಗ ನಾವು ಅಕ್ಕಿ ಮತ್ತೆ ನೀರ್ ಇಟ್ಟಿದ ತಕ್ಷಣ ಅನ್ನ ಆಗಲ್ಲ, ಟೈಮ್ ತಗೊಳುತ್ತೆ. ಇದು ಪ್ರೋಸೆಸ್. ಸೊ ಪರಿಣಾಮಕ್ಕೆ ಸಮಯ ತಗೊಳುತ್ತೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಅದನ್ನ ಸುಮ್ನೆ ಜನ ಇದು ಆಕ್ಸಿಡೆಂಟ್ ಆದ ತಕ್ಷಣ ಪೆಟ್ಟಾಗತ್ತಲ್ಲ, ಹಂಗಲ್ಲ, ಇಟ್ಸ್ ಟೇಕ್ ಟೈಮ್ ಅಂತ ನೀವು ಹೇಳ್ತೀರಿ. ಆಕ್ಸಿಡೆಂಟ್ನು ಒಂದು ಪ್ರೋಸೆಸ್ಸೇ. ಅಲ್ಲಿ ಬಂದು ಅವನಿಗೆ ಹೊಡೆದು ಆಮೇಲೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್
ಅದು fraction ಫ್ರಾಕ್ಷನ್ of ಇದು ಲಾರ್ಜರ್ ಟೈಮ್ ಫ್ರೇಮ್ ಟೈಮ್ ಇಂಟರ್ವಲ್ ಅಂತ ನಾವು. ಸೊ ದಿ ಟೈಮ್ ಇಂಟರ್ವಲ್ ಫಾರ್ ಲಾರ್ಜರ್ ಬಾಡೀಸ್ ಟೇಕ್ಸ್ ಟೈಮ್. ನಿಮ್ಮ ಮಾತಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದೆ ಗುರುಗಳೇ, ಅಂದ್ರೆ ಈಗ ಸಾಮಾನ್ಯ ಗ್ರಹಣ ಅಂದ ತಕ್ಷಣ ಕೆಟ್ಟದ್ದು ಅಂತಾರೆ, ಗ್ರಹಣ ಅಂದ ತಕ್ಷಣ ಕೆಟ್ಟದ್ದು ಅಂತ. ಬಟ್ ನೀವು ಹೇಳ್ತಾ ಇದ್ರಿ ಗ್ರಹಣ ಅನ್ನೋದು ಒಂದು ಗುಡ್ ವೈಬ್ಸ್ ಕೊಡುತ್ತೆ ಅಂತ. ಆಮೇಲೆ ತುಂಬಾ ಜನ ಹೇಳ್ತಾರೆ ಗ್ರಹಣ ಒಂದು ಒಳ್ಳೆ ಪರ್ವಕಾಲ, ಏನಾದ್ರೂ ನಾವು ವೃದ್ಧಿ ಮಾಡ್ಕೊಳಕ್ಕೆ, ಏನಾದ್ರೂ ಅನ್ಕೊಂಡಿದ್ದನ್ನ ಸಾಧಿಸೋಕೆ. ಹೆಲ್ತ್ ಬಹಳ ಚೆನ್ನಾಗಿರುತ್ತೆ, ಒಂದೊಳ್ಳೆ ಪರ್ವಕಾಲ. ಆ ಟೈಮಲ್ಲಿ ಉಪವಾಸ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ವಿತ್ ದೇರ್ ಆರ್ ಎನರ್ಜೀಸ್. ವಾತಾವರಣದಲ್ಲಿ ಎನರ್ಜೀಸ್ ಜಾಸ್ತಿ ಇದ್ದಾಗ ರೋಗ ನಿರೋಧಕ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ತಿನ್ಬೇಡ ಆ ಟೈಮಲ್ಲಿ ಅಂತ ಹೇಳ್ತಾರೆ. ನೀವು ತಿಂದ್ರೆ ಏನು ಅಂತ ಜನಗಳು ಕೇಳ್ತಾ ಇದ್ದಾರೆ. ತಿಂದ್ರೆ ಸೂರ್ಯನಿಗೆ ಏನಾಗುತ್ತೆ, ತಿಂದ್ರೆ ಚಂದ್ರನಿಗೆ ಏನಾಗುತ್ತೆ, ತಿಂದ್ರೆ ರಾಹುಗೆ ಏನಾಗುತ್ತೆ, ತಿಂದ್ರೆ ಕೇತುಗೆ ಏನ್ ಪ್ರಯೋಜನ ಅಲ್ವೇನ್ರಿ? ಕೇತುಗೆ ಏನ್ ಪ್ರಯೋಜನ? ಪ್ರಯೋಜನ ಈಸ್ ಫಾರ್ ದಿ ಸೆಲ್ಫ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಇಟ್ ಸೆಲ್ಫ್. ಈಗ ನಾವು ಮಲಗೋದು ಡೇ ಟೈಮ್ ಅಲ್ಲಿ ಮಲಗಬೇಕಾ, ರಾತ್ರಿ ಹೊತ್ತು ಮಲಗಬೇಕಾ? ರಾತ್ರಿ. ದಟ್ ಇಸ್ ದಿ ನೇಚರ್. ದಟ್ ಇಸ್ ದಿ ನೇಚರ್. ಡೇ ಟೈಮ್ ಅಲ್ಲಿ ನಾವು ಮಲಗಿದ್ರೆ ನಮ್ಮ ಬಾಡಿ ಸ್ವಲ್ಪ ಜಡತ್ವ ಬರುತ್ತೆ, ನಮಗೆ ಇಂಬ್ಯಾಲೆನ್ಸ್ ಆಗುತ್ತೆ, ತಲೆನೋವು. ಅದಕ್ಕೆ ಸಾಕಷ್ಟು ಕಾಯಿಲೆ ಇರ್ತಕ್ಕಂಥದ್ದು, ಡೆಮೆನ್ಷಿಯಾ ಇರ್ತಕ್ಕಂಥವ್ರು, ಇವರೆಲ್ಲ ಈ ಬಿ ಪಿ ಓಲ್ ಇರ್ತಕ್ಕಂಥವ್ರಿಗೆ ಜಾಸ್ತಿ ಹೆಲ್ತ್ ಹೆಜಾರ್ಡ್ಸ್ ಜಾಸ್ತಿ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಬಿಕಾಸ್ ಈ ಒಂದು ರಾತ್ರಿ ಕಾಲದಲ್ಲಿ ಅವರು ಎದ್ದು ಇರ್ತಾರೆ ಮತ್ತೆ ಡೇ ಟೈಮಲ್ಲಿ ಮಲಗಿರ್ತಾರೆ ಅಂತಂದಾಗ ರಿವರ್ಸ್ ಸೈಕಲ್ ಆಫ್ ದಿ ಬಾಡಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಬಾಡಿ ಅದಕ್ಕೆ ಉಲ್ಟಾ ಹೊಡಿಯುತ್ತೆ. ಅಂದ್ರೆ ನೈಟ್ ಹೊತ್ತು ಮಲಗಬೇಕಾದ್ರೆ ಬಾಡಿದು ಕೆಲಸ ಏನು ಅಂತಂದ್ರೆ ಗಲೀಜ್ನೆಲ್ಲ ತೆಗೆಯೋದು. ರೆಸ್ಟ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಸೆಲ್ಸ್ ವರ್ಕ್ ಆಗಿ ಎಲ್ಲ ಪುಷ್ ಮಾಡುತ್ತೆ. ಅದಕ್ಕೆ ಅವಾಗ ಹೊಟ್ಟೆಗೆ ನಾವು ಉಪವಾಸ ಹಾಕ್ತೀವಿ. ಅಂದ್ರೆ ನೈಟ್ ಅಲ್ಲಿ ಯಾರು ತಿನ್ನಲ್ಲ, 8 ಗಂಟೆ ಆದ್ಮೇಲೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನೈಟ್ ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ ಇರುತ್ತೆ, ಬಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ. ವರ್ಷಕ್ಕೊಂದ್ಸತಿ ಡೇ ಟೈಮ್ ಕ್ಲೀನಿಂಗ್ ಅಂತಂದಾಗ ಉಪವಾಸ ಇದೆ. ಗ್ರಹಣ ಡೇ ಟೈಮ್ ಅಲ್ಲಿ ಕ್ಲೀನಿಂಗ್ ಅಂತ ಬರುತ್ತೆ, ಅದು ಉಪವಾಸ ಅಂತ ನಾವು ಕರಿತೀವಿ. ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿ ಅದನ್ನ ಮಾಡಬಹುದು, ಅಥವಾ ಏಕಾದಶಿ ಅಂತ ಮಾಡ್ತೀವಿ. ನೋಡಿ, ಏಕಾದಶಿ ಏನಾಗುತ್ತೆ, ಸೂರ್ಯ ಮತ್ತೆ ಚಂದ್ರ ಮತ್ತೆ ಭೂಮಿ 120 ಡಿಗ್ರಿ ಇರುತ್ತೆ. 120 ಡಿಗ್ರಿ ಇಸ್ ಎ ಟ್ರಯಾಂಗಲ್. 120 ಡಿಗ್ರಿ ನಿಮ್ಗೊಂದು ಟ್ರಯಾಂಗಲ್ ತರ ಬರುತ್ತೆ. ಟ್ರಯಾಂಗಲ್ ಹ್ಯಾಸ್ ಗಾಟ್ ಮೋರ್ ಎನರ್ಜೀಸ್. ಅದನ್ನ ನಾವು ಟ್ರಿಗ್ನಾಮೆಟ್ರಿಲಿ ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ ಅಂತ ತರ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಟ್ರಿಗ್ನಾಮೆಟ್ರಿ. ಆ ಟ್ರಿಗ್ನಾಮೆಟ್ರಿಲಿ ಎನರ್ಜೀಸ್ ಸೇಮ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ ಆಲ್ ಟ್ರಿಗ್ನಾಮೆಟ್ರಿ ಆರ್ ಬೇಸ್ಡ್ ಆನ್ ಸರ್ಕಲ್ ಮೆಥಡಾಲಜಿ. ನೀವು ಯಾವುದೇ ಟ್ರಿಗ್ನಾಮೆಟ್ರಿ ಓದಿರೋ ಕೇಳಿ, ಟ್ರಿಗ್ನಾಮೆಟ್ರಿ ಅಂದ್ರೆ ಏನಪ್ಪಾ, ಗೋಳ, ಅಲ್ಲಿಂದಾನೆ ಭೂಗೋಳ ಶುರುವಾಗಿರೋದು, ಅಲ್ಲಿಂದಾನೆ ಈ ಬ್ರಹ್ಮಾಂಡ ಶುರುವಾಗಿರೋದು, ಅಂಡ ಶುರುವಾಗಿರೋದು. ಇವನ್ ನಮಗೆ ಈ ಒಂದು ಗೋಲ್ಡನ್ ರೇಷಿಯೋ ಅಂತ ಒಂದು ಬರುತ್ತೆ. ನಮ್ಮ ಎಗ್ಗಲ್ಲೂ ಆ ಗೋಲ್ಡನ್ ರೇಷಿಯೋ ಇದೆ, ಹುಟ್ಟಿರ್ತಕ್ಕಂಥ ಒಂದು ಮಗುನಲ್ಲೂ ಗೋಲ್ಡನ್ ರೇಷಿಯೋ ಇರುತ್ತೆ, ಒಂದು ಫ್ಲವರ್ ಅಲ್ಲೂ ಗೋಲ್ಡನ್ ರೇಷಿಯೋ ಇದೆ. ಆ ಗೋಲ್ಡನ್ ರೇಷಿಯೋ ಬಂದಿರೋದೇ ಮೂಲ ಟ್ರಿಗ್ನಾಮೆಟ್ರಿ. ಈಗ ನಾವು ಆ ಟ್ರಿಗ್ನಾಮೆಟ್ರಿ ಏನಾಗುತ್ತೆ, ಒಂದು ಲೈನ್ ಬಂದ್ಬಿಡುತ್ತೆ ಎನರ್ಜೀಸ್ ಎಲ್ಲ. ಟ್ರಯಾಂಗಲ್ ಅಲ್ಲಿ ಇರಬೇಕಾದ್ರೆ ಅದು ಬೇರೆ ಬೇರೆ ಎನರ್ಜೀಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಇದ್ದಾಗ ನಮ್ದು ಒಂದು ಡಾಟ್ ನಮಗೆ ಗೊತ್ತಾಗಲ್ಲ. ಸಿ, ಅದು ನೀವು ಹೇಳ್ದಂಗೆ ವಿ ಕೆನಾಟ್ ಆಕ್ಚುಲಿ ಫೀಲ್ ಇಟ್, ಬಟ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫೀಲಿಂಗ್ ಅಂತ ನಾವು ಕರಿತೀವಿ. ಆ ಪ್ರೋಸೆಸ್ ಆಫ್ ಫೀಲಿಂಗ್ಗೆ ಜನ ಸ್ವಲ್ಪ ಸಮಾಧಾನದಿಂದ ಇದ್ದರೆ ದಿ ಎಫೆಕ್ಟ್ ಕ್ಯಾನ್ ಬಿ ಹರ್ಡ್. ಯಾಕಂದ್ರೆ ಯಾವುದೇ ಎಫೆಕ್ಟ್ಗೆ ದೇರ್ ಇಸ್ ಎ ಕಾಸ್, ಯಾವುದೇ ಎಫೆಕ್ಟ್ಗೆ ದೇರ್ ಇಸ್ ಎ ಕಾಸ್. ಕಾಸ್ ಮತ್ತೆ ಎಫೆಕ್ಟ್ಗೆ ಡೆಫಿನೆಟ್ಲಿ ಅಲ್ಲಿ ಒಂದು ವಿಚಾರ ಆಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತು ನಾವು ತಿಂದಿದ ತಕ್ಷಣ ಹೊಟ್ಟೆ ನೋವಲ್ಲ, ಇಟ್ಸ್ ಟೇಕ್ ಟೈಮ್. ಇಟ್ ಟೇಕ್ಸ್ ಟೈಮ್. ಸೊ ಕಾಸ್ ಏನು, ಎಫೆಕ್ಟ್ ಏನು? ಹೊಟ್ಟೆ ನೋವು ಎಫೆಕ್ಟ್, ಕಾಸು ತಿಂದಿರೋದು. ಪಿತೃಪಕ್ಷದ್ದು ಹೆಂಗ್ ಮಾಡ್ಬೇಕು ಆಚರಣೆ ಅಂತ ಹೇಳ್ಬೇಡ, ಸಿಂಪಲ್ ಆಗಿ ಪಾಪ